ಅವ್ರಿಗೆ ಯು ಲೈಕ್, ಆದ್ರೆ ನಾನು ನನ್ನ ಸೀಟ್ನ ಬಿಟ್ಕೊಡಲ್ಲ. ಯಾವ ಪುರುಷನು ಸೀಟ್ ಬಿಟ್ಕೊಡಲ್ಲ. ಆದ್ರೆ ಆ ಸೀಟ್ ಬಿಟ್ಟು ಕೊಡೋದು ಇಲ್ಲ ರೀ. ಆ ಸೀಟ್ ನಮ್ಮದು, ಅದನ್ನ ನೀವು ತಗೋಬಿಟ್ಟಿದ್ದೀರಾ. ಇಂಗ್ಲಿಷ್ ನಲ್ಲಿ ಯುಸಾಪ್ಟ್ ಅಂತ ಹೇಳ್ತೀವಿ. ನೀವು ತಗೋಬಿಟ್ಟಿದ್ದೀರಾ. ವಿ ವಾಂಟ್ ಟು ರೀಕ್ಲೇಮ್, ಅದನ್ನ ನಾವು ವಾಪಸ್ ತಗೋಬೇಕು. ಸೊ ನೀವು ಬಿಟ್ಟು ಕೊಡೋದು ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಬರಲೇಬಾರ್ದು. ಆ ಜಾಗ ನಿಮ್ದು ಇಲ್ಲ, ಆ ಜಾಗ ನಮ್ದು, ಮಹಿಳೆಯರದು. ಆದ್ರೆ ಪುರುಷ ಪ್ರಧಾನ ಯೋಚನೆ, ಪುರುಷ ಪ್ರಧಾನ ಸಮಾಜ, ಈ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ, ಎಲ್ಲಾ ವ್ಯವಸ್ಥೆನೂ ಪುರುಷ ಪ್ರಧಾನ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಪುರುಷರು ಏನಾದ್ರೂ ಮಾಡಿ ಮುಂದೆ ಬಂದು ಆ ಒಂದು ಅಧಿಕಾರನ ತಗೊಂಡು ಬಿಡಲ್ಲ. ಆ ಮಹಿಳೆ ನಿಮ್ ತರಾನೇ ಗೆದ್ದು ಬಂದಿದ್ದಾರೆ. ಆಫ್ಟರ್ ಆಲ್ ನೀವು ಅವ್ರಿಗೆ ಏನು ಚಾರಿಟಿ ಪ್ಲೇಟ್ ಮೇಲೆ ಕೊಡ್ತಾ ಇಲ್ಲ ಅಲ್ವಾ? ಗೆದ್ದು ಬಂದಿರೋರು ಮಹಿಳೆಯರಿಗೆ ತಾನೇ ನಾವು ಕೇಳ್ತಾ ಇರೋದು ಮಿನಿಸ್ಟರ್ ಪೋಸ್ಟ್ ನ ಅವ್ರಿಗೆ ನೀವು ಕೊಡ್ಲೇಬೇಕು ಅಂತ. ರಾಜಕೀಯದಲ್ಲಿ ಹೆಣ್ಣು ಮಕ್ಕಳ ಬರ ಎಷ್ಟಿದೆ ಅಂತ ಈಗ ಎದ್ದು ಕಾಣಿಸ್ತಾ ಇದೆ. ಹುಡುಕ್ಬೇಕಾ ಯಾರನ್ನ ಮಿನಿಸ್ಟರ್ ಮಾಡ್ಬೇಕು ಅಂತ? ಹೆಣ್ಮಕ್ಳ ವಿಚಾರದಲ್ಲಿ ಹುಡುಕೋ ಪರಿಸ್ಥಿತಿ ಬಂದಿದ್ಯಾ ಕಾಂಗ್ರೆಸ್ಗೆ? ನಿಮ್ ಲೀಡರ್ಸ್ ಆರ್ ವಿಮೆನ್, ವೆದರ್ ಇಟ್ ಇಸ್ ಸೋನಿಯಾ ಗಾಂಧಿ ಆರ್ ಇಟ್ ಇಸ್ ಪ್ರಿಯಾಂಕಾ ಗಾಂಧಿ. ಆದ್ರೆ ನೀವು ಈ ರಾಜ್ಯದಲ್ಲಿ ನಮ್ಮ ಮಹಿಳೆಯರಿಗೆ ಆ ಒಂದು ಮಿನಿಸ್ಟರ್ ಪೋಸ್ಟ್ ಕೊಡ್ತಾ ಇಲ್ಲ ಅಂದ್ರೆ ವಾಟ್ ಇಸ್ ದ ಡಿಗ್ನಿಟಿ? ಏನ್ ಘನತೆ ತೋರಿಸ್ತಾ ಇದ್ದೀರಾ ಮಹಿಳೆಯರಿಗೆ? ನೀವು ಏನ್ ಮರ್ಯಾದೆ ತೋರಿಸ್ತಾ ಇದ್ದೀರಾ? ಮತ್ತೆ ನೀವು ಮಹಿಳೆ ಪರವಾಗಿ ಹೆಂಗೆ ಮಾತಾಡ್ಲಿಕ್ಕೆ ಸಾಧ್ಯ? ಏನ್ ದಿಕ್ಕಿದೆ ನಿಮ್ಗೆ ಮಾತಾಡ್ಲಿಕ್ಕೆ? ನಮ್ ಬಗ್ಗೆ ನೀವು ಕಾನೂನು ಮಾಡ್ಲಿಕ್ಕೆ, ನಮ್ ಬಗ್ಗೆ ಯಾವ್ದಾದ್ರೂ ಒಂದು ನೀತಿ ಮಾಡ್ಲಿಕ್ಕೆ ಏನ್ ಅಧಿಕಾರ ಇದೆ? ಯಾವ ಅಧಿಕಾರನೂ ಇಲ್ಲ. ಮಾಹಿತಿ ಎಲ್ಲರ ಹತ್ರನೂ ಇದೆ. ಆದ್ರೆ ಮಹಿಳೆಯರಿಗೆ ಕಾನೂನು ಮಾಡ್ಬೇಕಾಗಿದ್ರೆ, ನೀತಿ ಮಾಡ್ಬೇಕಾಗಿದ್ರೆ, ಬಜೆಟ್ ಮಾಡ್ಬೇಕಾಗಿದ್ರೆ ಮಹಿಳೆಯರು ಇರಲೇಬೇಕು. ಅಲ್ದಿದ್ರೆ ಆ ಒಂದು ಕ್ಯಾಬಿನೆಟ್ ಇಸ್ ಇನ್ ನಲ್ ಅಂಡ್ ವಾಯ್ಡ್ ಕ್ಯಾಬಿನೆಟ್. ಎಂತ ಬರ ಬಂದ್ಬಿಡ್ತು ಹೆಣ್ಮಕ್ಳು ವಿಚಾರದಲ್ಲಿ ಅಂತ ನೇರವಾಗೋ ಅಥವಾ ಇಂಡೈರೆಕ್ಟ್ ಆಗೋ ಒಪ್ಕೋತಾ ಇದ್ದಾರೆ. ಪುರುಷ ಪ್ರಧಾನ ರಾಜ್ಯ ನಮ್ದು, ಪುರುಷ ಪ್ರಧಾನ ಸಮಾಜ ನಮ್ದು ಅಂತ. 2,000 ರೂಪಾಯಿ ಕೊಡ್ತೀನಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಫ್ರೀ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಬೇರೆ ಏನು ಕೇಳಕ್ ಹೋಗ್ಬಿಡಿ ನೀವು. ಇಷ್ಟಕ್ಕೆ ಮಾತ್ರ ಸೀಮಿತ ನೀವು. ನಿಜವಾಗೂ ಇದು ಅಪಮಾನ. ಎಲ್ಲಾ ಮಹಿಳೆಯರು ವೋಟ್ ಯಾರು ಹಾಕಿದ್ದಾರೆ, ಎಲ್ಲಾ ವೋಟ್ ಯಾರ್ಯಾರಿಗೆ ವೋಟ್ ಹಾಕಿದ್ದಾರೆ ಎಲ್ಲಾ ಮಹಿಳೆಯರಿಗೆ ಇದು ಒಂದು ಅಪಮಾನ ನೀವು ತೋರಿಸ್ತಾ ಇದ್ದೀರಾ. ಅಂಡ್ ನಿಮ್ಮಿಂದ ನಮಗೆ ಸುಮಾರು ಕನಸುಗಳು ಇತ್ತು. ವಿ ಹ್ಯಾಡ್ ಮೆನಿ ಆಸ್ಪಿರೇಷನ್ಸ್ ಆಲ್ಸೋ. ಆದ್ರೆ ಈ ಆಸ್ಪಿರೇಷನ್ಸ್ ನ ಈಗ ನಾವು ಯೋಚನೆ ಮಾಡಿದ್ರೆ ಅದು ಎಲ್ಲ ನಮಗೇನೆ ಸುಳ್ಳಂತ ಅನ್ಸ್ತಾ ಇದೆ. ನೀವು ಮಹಿಳೆಯರಿಗೆ ಅಧಿಕಾರದ ಸ್ಥಳ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಎಂತ ಒಂದು ಚೀಫ್ ಮಿನಿಸ್ಟರ್ ಆಗಿ ಇರಬಹುದು? ಎಂತ ಒಂದು ಕ್ಯಾಬಿನೆಟ್ ಎಲ್ಲಿ 50% ಕಿಂತ ಜಾಸ್ತಿ ಮಹಿಳೆಯರು ನಿಮಗೆ ವೋಟ್ ಹಾಕಿ ಅಲ್ಲಿ ಕಳ್ಸಿದ್ದಾರೆ. ವೋಟ್ ಹಾಕಿ ಮಾತ್ರ ಇಲ್ಲ ರೀ, ನಾವು ಕಂದಾಯನೂ ಕಟ್ತಾ ಇದ್ದೀವಿ. ಫ್ರೀ ಆಗಿ ಏನು ಕೇಳ್ತಾ ಇಲ್ಲ, ನಾವು ಕಂದಾಯನೂ ಕಟ್ತಾ ಇದ್ದೀವಿ. ನೀವು ಹೇಳ್ಬಹುದಾ ಈಗ ಆಸ್ ಎ ಚೀಫ್ ಮಿನಿಸ್ಟರ್ ವಿಲ್ ಯು ಟೆಲ್ ನನಗೆ ನಿಮ್ ಕಂದಾಯ, ಮಹಿಳೆಯರೇ ನಿಮ್ ಕಂದಾಯ ಎಲ್ಲ ನನ್ಗೆ ಬೇಕಾಗಿಲ್ಲ, ನಿಮ್ ವೋಟು ನನ್ಗೆ ಬೇಕಾಗಿಲ್ಲ ಅಂತ ಬಂದು ಹೇಳ್ಬಿಡ್ಲಿ. ಒಂದು ಮಹಿಳೆ ನಿಮ್ಗೆ ಸಿಕ್ಲಿಲ್ವಾ ರೀ ಕರ್ನಾಟಕದಲ್ಲಿ? ಲೈಕ್ ಯು ಮೆನ್ಷನ್ಡ್, ವಾಟ್ ಅ ಶೇಮ್. ಎಲ್ಲರೂ ಹ್ಯಾಂಗ್ ಯುವರ್ ಹೆಡ್ಸ್ ಇನ್ ಶೇಮ್ ಇನ್ ದ ಕ್ಯಾಬಿನೆಟ್. ಆಸ್ ಮೆನ್ ನೀವು ಇವಾಗ ತೋರಿಸ್ತಾ ಇದ್ದೀರಾ, ನಾನು ಅಧಿಕಾರನ ಬಿಟ್ಟು ಕೊಡಲ್ಲ. ಜಾಸ್ತಿ ಮಾತಾಡ್ತೀನಿ, ಲಿಂಗತ್ವದ ಸಮಾನತೆ ಬಗ್ಗೆ ಮಾತಾಡ್ತೀನಿ, ನಮ್ಮ ಸಂವಿಧಾನ ಬಗ್ಗೆ ಮಾತಾಡ್ತೀವಿ. ಅದೆಲ್ಲ ಸುಮ್ಮನೆ ಸ್ಪೀಚ್. ಎಲ್ಲಿ ನೀವು ಕೆಲಸ ಮಾಡಬೇಕು, ಆ ಒಂದು ಪೊಸಿಷನ್ ಕೊಡಬೇಕು, ಆ ಅಧಿಕಾರನ ನೀವು ಕೊಡಬೇಕು, ಅಲ್ಲಿ ನೀವು ಕೊಡ್ತಾ ಇಲ್ಲ ಅಂದ್ರೆ ನಿಮ್ ಬಾಯಿನಲ್ಲಿ ಮಹಿಳೆಯರ ಬಗ್ಗೆ ಬರ್ತಾ ಇರೋದು, ಸಮಾನತೆ ಬಗ್ಗೆ ಬರ್ತಾ ಇರೋದು ಮಾತುಗಳು ಎಲ್ಲ ಸುಳ್ಳು. ನಿಮ್ಮನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ಎನಿವೆ, ಥ್ಯಾಂಕ್ ಯು ಇಷ್ಟು ಪೇನಸ್ ವಿಸ್ತಾರ ಜೊತೆ ಮಾತಾಡೋದಕ್ಕೆ. ವಾಟ್ ಅ ಶೇಮ್ ಅನ್ನಿಸ್ಬಿಡ್ತು ಹೆಣ್ಮಕ್ಳು ವಿಚಾರದಲ್ಲಿ ನೀವು ತೆಗೆದುಕೊಂಡಿರೋ ನಿರ್ಧಾರ. ಒಂದು ಪೆಂಡಿಂಗ್ ಇದೆ, ಇಟ್ಸ್ ಟೂ ಅರ್ಲಿ, ಜಡ್ಜ್ ಮಾಡಬೇಡಿ ಅಂತ ಹೇಳಕ್ ಹೋಗ್ಬೇಡಿ. ಆ ಒಂದನ್ನು ಏನು ಬೇಕಾದ್ರೂ ಮಾಡ್ಬಿಡ್ಬೋದು ನೀವು. ಈ ಶಾಸ್ತ್ರಕ್ಕೆ ಇಡ್ಲಿ ಅಂತ ಒಂದು ನಿಂಬೆ ಹಣ್ಣು ಅಥವಾ ಏನೋ ತಗೊಳ್ತಾರಲ್ಲ, ಶಾಸ್ತ್ರಕ್ಕೆ ಅಂದರೆ ಸುಮ್ಮನೆ ಹೆಸರಿಗಿರಲಿ ಅಂತ. ಈಗ ಉಳ್ಕೊಂಡಿರೋ ಒಂದನ್ನು ಯಾವ್ರಿಗಾದ್ರೂ ನಿಮ್ಮ ಕಡೆಯವ್ರಿಗೆ ಕೊಟ್ಬಿಡ್ತೀರಾ ರೀ? ಮನೆ ಕರೆಸಿ ನಡಿ ವಾಪಸ್ ಅನ್ನೋದು ಇದಕ್ಕಿಂತ ಅವಮಾನನ? ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ. ಹಂಗಾದ್ರೆ ವೇಣುಗೋಪಾಲ್ ಅವರ ಸೈನ್ ಇತ್ತಲ್ಲ, ಅದು ಫೇಕ್ ಸೈನಾ? ಆರಂಭದಲ್ಲಿ ಬಂದಿದ್ದ ಪಟ್ಟಿ. ಈ ರೀತಿ ಎಡವಟ್ಟಿನ
ಕ್ಯಾಬಿನೆಟ್ ಮಾಡೋಕ್ಕೆ ಬೆಳಗ್ಗೆಯಿಂದ ಇಂಥ ಈ ಸಿನಿಮಾ ತೋರಿಸ್ತಾರಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಹಿಂಗೆ ಸಿನಿಮಾ ತೋರಿಸ್ಬಿಟ್ರಾ ಏನಪ್ಪ? ನನಗೆ ಈ ಸುಮ್ಮನೆ ಹೆಣ್ಮಕ್ಳನ್ನ ಹೆಂಗೆ ಸಮಾಧಾನ ಮಾಡೋದು ನೀವು? 2,000 ರೂಪಾಯಿ ಕೊಟ್ಟು ಫ್ರೀ ಬಸ್ಸು, ಮಹಿಳೆಯರ ಪರ, ಸಂಘದಲ್ಲಿ ಸಾಲ ತಗೊಳ್ಳಿ, 10,000 ರೂಪಾಯಿ ಕೊಡ್ತೀವಿ, ಹೊಲಿಗೆ ಯಂತ್ರ ತಗೊಳ್ಳಿ, ಟೈಲರಿಂಗ್ ಮಾಡ್ಕೊಳ್ಳಿ, ಇದಾ ರಾಜಕೀಯವಾಗಿ ಬೆಳೆಯೋದನ್ನು ಯಾರೂ ಸಹಿಸಲ್ವಾ? ಬರೀ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇಲ್ಲ, ಬಟ್ ಈ ಕಾಂಗ್ರೆಸ್ಗೆ ಕೇಳಬೇಕು. ಬಿಕಾಸ್ ನೀವೇ ಇರೋದು, ನೀವೇ ಅಲ್ವಾ ಹೇಳೋದು ಸಮಾನತೆ, ಲಿಂಗ ಸಮಾನತೆ, ಲಿಂಗ ಸಮಾನತೆ. ನೋಡಿದ್ವಲ್ಲ ನಿಮ್ಮ ಲಿಂಗ ಸಮಾನತೆ ಹೆಂಗಿತ್ತು ಅಂತ. ಅರೆ ಹೆಸ್ರಾಗಿ ತೆಗಿತಾರಲ್ರಿ, ಇದೆಂತ ಅವಮಾನ? ಇದು ಯಾರ್ರೀ ಅಧಿಕಾರ ಕೊಟ್ಟಿರೋದು ನಿಮ್ಗೆ? ಹಿಂಗೆ ನಿಮ್ಮ ಪಕ್ಷದವ್ರಲ್ವಾ? ಪಕ್ಷಕ್ಕೆ ದುಡ್ದಿಲ್ವಾ ಅವರು? ದುಡ್ದಿಲ್ವಾ ಪಕ್ಷಕ್ಕೆ ದುಡ್ದು ಕೊನೆ ಕ್ಷಣ ತನಕ ಟಿಕೆಟ್ ಇಕ್ಕಾದು ಬೇರೆಯವ್ರಿಗೆ ಕೊಟ್ಬಿಟ್ರಿ. ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಹಾರ್ಕೊಂಡು ಬಂದ್ರಲ್ಲ ಚಂಗ್ ಅಂತ, ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರಿ, ಇವ್ರನ್ನ ಬಿಟ್ರಿ. ಬೇರೆಯವ್ರನ್ನೆಲ್ಲ ಗೆಲ್ಲಿಸ್ಕೊ ಬಂದ್ರಲ್ಲ, ಚಿಕ್ಕಮಗಳೂರು ಭಾಗದಲ್ಲಿ ನಿಮಗೆ ಗುತ್ತಿಗೆ ಬರ್ದು ಕೊಟ್ಬಿಟ್ರಲ್ಲ 5 ಕ್ಷೇತ್ರನ. ಅದು ಕೊಟ್ಟಿದ್ದ ಗಿಫ್ಟ್ ಇದೇನಾ ಚಿಕ್ಕಮಗಳೂರಿಗೆ? ಅನ್ಯಾಯ ಮಾಡಲಿಲ್ವಾ ನೀವು ಚಿಕ್ಕಮಗಳೂರಿಗೆ? ಹೆಣ್ಮಕ್ಳಿಗೆ ಅನ್ಯಾಯ ಮಾಡಲಿಲ್ವಾ? ಶಾಸ್ತ್ರಕ್ಕೂ ಒಬ್ಬ ಮಹಿಳಾ ಮಂತ್ರಿ ಅಂತ ಇಲ್ವಲ್ಲ ನಿಮ್ಮ ಕ್ಯಾಬಿನೆಟ್ನಲ್ಲಿ? ಅರೆ ಇಷ್ಟೊಂದು ಬರ ಬಂದಿದೆಯಾ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ ಕಾರ್ಯಕರ್ತೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ? ಕಾಂಗ್ರೆಸ್ನಲ್ಲಿ ಹೆಣ್ಮಕ್ಳೇ ಇಲ್ವಾ? ಅಯ್ಯೋ ರಾಮ, ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ಕಾಂಗ್ರೆಸ್ಗೆ? ಛೇ. ಇಷ್ಟಕ್ಕೆ ಮುಗ್ದಿಲ್ಲ, ಈಗ ನೋಡಿರೋದು ಜಸ್ಟ್ ಟ್ರೇಲರ್. ಇನ್ನು ಮುಂದಕ್ಕಿದೆ ಮಾರಿ ಹಬ್ಬ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಅನ್ನೋದು ಹೊತ್ಕೊಳ್ಳಕ್ಕೆ ಶುರುವಾಗುತ್ತೆ. ಸುಮಾರು 10 ಜನ ಕಾಂಗ್ರೆಸ್ MLAಗಳು ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಬಂಡಾಯದ ಬಾವುಟವನ್ನ ಈಗ ಆಲ್ರೆಡಿ ಬೇಲೂರು ಗೋಪಾಲಕೃಷ್ಣ ಹಾರಿಸಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಯಶವಂತರಾಯಪ್ಪ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಪಾಪ ರೀ 5 ಸಲ ಗೆದ್ದಿದ್ದಾರೆ ಇವರು, ಒಂದ್ಸಲನೂ ಮಂತ್ರಿ ಆಗಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಪ್ರಿಯಾ ಕೃಷ್ಣ, ಶಿರಾದಲ್ಲಿ TB ಜಯಚಂದ್ರ, ಸಿಂಧನೂರಿನಲ್ಲಿ ಹಂಪನಗೌಡ ಬಾದರ್ಲಿ, ಭದ್ರಾವತಿಯಲ್ಲಿ ಸಂಗಮೇಶ್, ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ, ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಲಿಸ್ಟನ್ನು ಇಟ್ಕೊಂಡು ರಾಜೀನಾಮೆ ಕೊಡ್ತೀವಿ ಅಂತ. ಆಮೇಲೆ ಇನ್ನೊಂದು, ಈ ರಾಜೀನಾಮೆ ಕೊಡ್ತೀವಿ ಅನ್ನೋದು ಅಸಮಾಧಾನ, ಕೋಪ, ಈ ಕ್ಯಾಬಿನೆಟ್ ಅಂತ ರೆಡಿ ಮಾಡಬೇಕಾದ್ರೆ ಇದು ಸಹಜ. ಇದು ಬರೀ ಕಾಂಗ್ರೆಸ್ನಲ್ಲಿರುತ್ತೆ ಅಂತಲ್ಲ. ಕ್ಯಾಬಿನೆಟ್ ರೆಡಿ ಮಾಡ್ತಾ ಇದ್ದಾರೆ ಅಂದಾಗ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಸಿಗ್ದಲ್ಲೇ ಇದ್ದಾಗ ಅಸಮಾಧಾನವನ್ನು ವ್ಯಕ್ತಪಡಿಸೋಕ್ಕೆ ಅವರಿಗೆ ಮೊದಲು ತೋರಿಸೋದೆ ಮೈಕ್ ಮುಂದೆ ಅಥವಾ ಲೋಗೋ ಮುಂದೆ ನಾನು ನಿರೀಕ್ಷೆ ಮಾಡಿದ್ದೆ ಸಿಗಲಿಲ್ಲ ಅಂತಾರೆ. ಕೊನೆ ಹಂತದಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತಾರೆ. ಬಟ್ ಇವ್ರು ಇನ್ನೊಂದು ಯೋಚನೆ ಮಾಡಬೇಕು. ಈಗ ರಾಜೀನಾಮೆ ಕೊಟ್ಟಿದ ತಕ್ಷಣ ಪಕ್ಷನೇ ಅಲ್ಲಾಡೋಗುತ್ತೆ ಅನ್ನೋ ಡ್ಯಾಮೇಜ್ ಆಗುತ್ತಾ, ಅದನ್ನು ಯೋಚನೆ ಮಾಡಬೇಕು. ಮುಂದಿನ ರಾಜಕೀಯ ಭವಿಷ್ಯ ಯೋಚನೆ ಮಾಡಬೇಕು. ಬಿಟ್ಟು ಎಲ್ಲಿಗೆ ಹೋಗ್ತೀರಿ? BJP ಇದನ್ನು ಹೆಂಗೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ವಿರೋಧ ಪಕ್ಷ? ಒಂದು ಪ್ರಶ್ನೆ. ಎರಡನೇದು, ಇವ್ರು ಬಿಟ್ಟು ಹೋಗ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋ ಪರಿಸ್ಥಿತಿ ಇದೆಯಾ? ಇಲ್ಲ. ತುಂಬ ಒಳ್ಳೆ ನಂಬರನ್ನು ಕೊಟ್ಟಿದ್ದಾರೆ ರಾಜ್ಯದ ಜನ. 134 ಏನು ಹುಡುಗಾಟನಾ? 224 ಕ್ಷೇತ್ರದಲ್ಲಿ ಅರ್ಧಕ್ಕರ್ಧ ತಗೊಳ್ರಿ ಇವ್ರಿಗೆ ಅಂತ ಬರ್ದು ಕೊಟ್ಬಿಟ್ರಲ್ಲ. ಪೆನ್ನು ಪೇಪರ್ ಕೇಳಿದ್ರು ತಗೊಳ್ಳಿ ಅಂತ ಎಲ್ಲದನ್ನೂ ಕೊಟ್ಟಿದ್ದಾರೆ. ಸೊ ರಾಜೀನಾಮೆ ಈ ಕ್ಷಣಕ್ಕೆ ಕೋಪ ತರಿಸುವಂತಹ ಮಾತುಗಳನ್ನು ಆಡಿಸ್ತಾ ಇದೆ ಮನಸ್ಸು ಮತ್ತು ನಾಲಿಗೆ. ಬಟ್ ಈ ಕೋಪ ನಾಳೆ ತನಕ ಹಾಗೆ ಇರುತ್ತಾ? ಆ್ಯಂಡ್ ಕರೆದು ಸಮಾಧಾನ ಮಾಡ್ತಾರಾ? ಕೆಲವೊಬ್ಬರಿಗೆ ಇದರಲ್ಲಿ ಸುಮ್ಮನಿರಪ್ಪ ಸದ್ಯಕ್ಕೆ ನಿಗಮ ಮಂಡಳಿಗೆ ಒಂದು ಚೇರ್ಮನ್ ಮಾಡ್ತೀನಿ ನಿನಗೆ ಅಂತ ಸಮಾಧಾನ ಮಾಡ್ತಾರೆ. ಬಟ್ ದೊಡ್ಡವರು, ಹಿರಿಯರು, ಪಾಟೀಲ್ ದೇಶಪಾಂಡೆ ಅವರು, TB ಜಯಚಂದ್ರ ಅವರು, ಇವರೆಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂದರೆ ಒಪ್ಕೋತಾರಾ? ಇಲ್ಲ. ಸೊ ಇದನ್ನು ಹೇಗೆ ನಿಭಾಯಿಸ್ತಾರೆ ನೋಡೋಣ. TT ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳದ MLA ಅವರು. ಅಪ್ಪಾಜಿ ನಾಡಗೌಡ ಕರ್ನಾಟಕ, ಓಕೆ, ಇವರಿಗೂ ಕೂಡ ಟಿಕೆಟ್ ಸಿಗುತ್ತೇನೋ, ಮಂತ್ರಿಗಿರಿ ಅಸಮಾಧಾನದಲ್ಲಿದ್ದಾರೆ. ಏನು ಹೇಳುತ್ತೆ ಅಸಮಾಧಾನದ ನುಡಿಗಳೇನೋ ಅವ್ರದ್ದು? ಅವ್ರ ಬಾಯಲ್ಲೇ ಕೇಳೋಣ ಬರ್ರಿ. ವಿಸ್ತರಣೆ ಆದ ಬೆನ್ನಲ್ಲೇ ಇನ್ನು ಹಿರಿಯ ಶಾಸಕರು ಕೂಡ ಏನು ಅಸಮಾಧಾನ ಸ್ಫೋಟಗೊಂಡಿದೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಅಪ್ಪಾಜಿ ನಾಡಗೌಡರು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಪಟ್ಟಿಯಲ್ಲಿ ತಮ್ಮ ಹೆಸರು ಕೈ ಬಿಡಲಾಗಿದೆ. ಎಲ್ಲಿ ಏನು ಮಿಸ್ಟೇಕ್ ಆಯಿತು ಸರ್? ಅಲ್ಲ, ಏನು ಮಿಸ್ಟೇಕ್ ಆಯಿತು ಹೈಕಮಾಂಡ್ನವ್ರು ಹೇಳಬೇಕು. ನಮಗೆ ತಿಳಿದ ಮಟ್ಟಿಗೆ ನಮ್ಮ ಇದಕ್ಕೆ ಕಾರಣೀಭೂತರು ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಇರ್ತಕ್ಕಂಥ ಚಕ್ರಾಧಿಪತಿಗಳನ್ನು ಏನು ಮಾಡಿಟ್ಟಿದ್ದಾರೆ, ಆ ಚಕ್ರಾಧಿಪತಿಗಳೇ ಕಾರಣ ಇದಕ್ಕೆ. ಈಗಾಗಲೇ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಎಲ್ಲೋ ಒಂದು ಕಡೆ ಒಳ ರಾಜಕೀಯ ಏಟಿಗೆ ಏನಾದರೂ ಬಲಿಯಾದ್ರ? ಎಲ್ಲರಿಗಿಂತ ಸೀನಿಯರ್ ನಾನು. ಅವ್ರಿಗಿಂತ ಮುಂಚೆನೇ ಮಂತ್ರಿ ಆಗಿದ್ದೀನಿ, ಅವ್ರಿಗಿಂತ ಮುಂಚೆನೇ MLA ಆಗಿದ್ದೀನಿ, ಅವ್ರಿಗಿಂತ ಮುಂಚೆನೇ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೀನಿ. ನಾನು ರಾಜಕಾರಣ ಮಾಡಾಗಿ ಇವ್ರು ಇನ್ನೂ ಯಾರೂ ಇದು ಇರಲಿಲ್ಲ. ಅವೆಲ್ಲ ಹೇಳೋಕೋತ ಕೂತರು ಕತೆ ಹೇಳ್ದಂಗೆ ಆಗ್ತವೆ. ಆದರೆ ತಂದೆಯವರು BM ಪಾಟೀಲರು ನನ್ನ ಮೇಲೆ ಒಂದು ಕರುಣೆ ತೋರಿಸಿ ಒಂದು ಉಪಕಾರ ಮಾಡಿದರು.
ಆ ಉಪಮಾನ ಸ್ಮರಣೆ ಮಾಡಿ ಇವತ್ತಿಗೂ ನಾವು ಏನಪ್ಪ ಅಂದರೆ ಆ ಮನೆತನಕ್ಕೆ ಗೌರವ ಕೊಟ್ಟಿವಿ. ಆ ಮನೆತನದ ಗೌರವ ಕೊಡೋದ್ರನ್ನ ದುರುಪಯೋಗ ಮಾಡಿಕೊಂಡ ಅಷ್ಟೇ, ಪ್ರತಿ ಹಂತದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾನೆ. ಸರ್ ಎಲ್ಲೋ ಒಂದು ಕಡೆ ಈಗ ಏನು ಪಟ್ಟಿ ಬಿಡುಗಡೆ ಆಗಿದೆ, ಮೂಲ ಕಾಂಗ್ರೆಸ್ಸಿಗರು ಇಲ್ಲ, ಜೊತೆಗೆ ಏನು 6 ಬಾರಿ 8 ಬಾರಿ 5 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಹೆಸರು ಕೂಡ ಇಲ್ಲ. 1 ಬಾರಿ 2 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರೇ ಲಿಸ್ಟೇ ಇದೆ. ಇಲ್ಲೊಂದು ಕಡೆ ಹಿರಿಯ ಶಾಸಕರನ್ನ ಕಡೆಗಣಿಸಿದ್ರೆ ಸರ್ ಹೈಕಮಾಂಡ್? ನೀವು ಅದನ್ನು ಹೈಕಮಾಂಡ್ಗೆ ಕೇಳಬೇಕು. ಯಾಕೆ ತಪ್ಪು ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೆ ಕೇಳಬೇಕು, ನಮ್ಗೆ ಹೆಂಗೆ ಗೊತ್ತಾಗ್ತೈತೆ? ಯಾವ ಕಾರಣಕ್ಕೆ ಅದು ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅವ್ರನ್ನ ಕೇಳಬೇಕು. ಅದ್ರ ಮೇಲೆ ಜವಾಬ್ದಾರಿ ಯಾರ್ದಿದೆ ಅವ್ರು ಕೇಳಬೇಕು. ಯಾಕೆ ಸರ್ ಹೈಕಮಾಂಡ್ ಬಳಿ ಏನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಪರ ಬ್ಯಾಟ್ ಬೀಸಲಿಲ್ವಾ ಸರ್? ನೋಡಿ, ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಡಿ ಕೆ ಶಿವಕುಮಾರ್ ನನ್ನ ಪರವಾಗಿ ಒಲವು ತೋರಿಸಿದ್ದಾರೆ, ಸಿದ್ದರಾಮಯ್ಯ ನನ್ನ ಪರ ಒಲವು ತೋರಿಸಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕನ್ಸಿಡ್ರೇಷನ್ನಲ್ಲಿ ಅದು ಯಾಕೆ ಹಂಗಾಯಿತು ಅನ್ನೋದನ್ನು ಅವ್ರು ಹೇಳಬೇಕು. ಯಾಕೆ ಕೆಲವ್ರನ್ನ ಸೆಲೆಕ್ಟ್ ಮಾಡಿದರು, ಯಾಕೆ ಕೆಲವ್ರನ್ನ ಬಿಟ್ಟರು ಅನ್ನೋದು ಅವ್ರು ಹೇಳಬೇಕು, ನಾವೇನು ಹೇಳೋಕ್ಕಾಗೋದಿಲ್ಲ. ಸರ್ ಈಗ ಹಿರಿಯ ಶಾಸಕರು ಮತ್ತು ಅಸಮಾಧಾನ ಆಗಿರೋ ಶಾಸಕರೆಲ್ಲ ಇಲ್ಲಿ ಒಂದುಗೂಡಿದ್ದೀರಾ, ಏನಾದರೂ ಚರ್ಚೆ ಮಾಡಿದ್ರೆ ಏನಾದರೂ ತೀರ್ಮಾನ ಕೈಗೊಂಡ್ರೆ ಸರ್? ಇವತ್ತೇನಿಲ್ಲ, ಇವತ್ತು ಸುಮ್ಮನೆ ಟೀ ಕುಡಿಯೋಕ್ಕೆ ಸೇರಿದ್ದೀವಿ. ಸಮಾಧಾನ ಆಗಲಿಲ್ಲ ಅಂಥೇಳಿ ಅವರವರು ಒಬ್ಬೊಬ್ಬರು ಇದ್ದೀವಿ ಅಂತ ಟೀ ಕುಡಿಯೋಕ್ಕೆ ಸೇರಿದ್ದೀವಿ. ನೋಡೋಣ, ಮುಂದೆ ಫೋನ್ ಮಾಡಲು ಕೆಲವರು ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ಮುಖ್ಯಮಂತ್ರಿ ಗಮನಕ್ಕೂ ಬಂದಿದೆ ಈಗಿದು. ನೋಡೋಣ, ಒಂದು ದಿವಸ ಸೇರ್ತೀವಿ. ನಮ್ಮ ನೋಡಿ ಪಕ್ಷ ತಿಳಿಯಾಗಬೇಕು, ಪಕ್ಷದಲ್ಲಿ ಪಾರದರ್ಶಕತೆ ಇರಬೇಕು, ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಇನ್ಮೇಲೆ ಮಣೆ ಹಾಕಬೇಕು. ಪಕ್ಷದಲ್ಲಿ ಈ ದುಡ್ಡಿಗೋಸ್ಕರ ವ್ಯವಹಾರ ಮಾಡತಕ್ಕಂಥವ್ರು ಏನು ಬಂದು ಕೂತಿದ್ದಾರೆ ಅವರಿಗೆ ಪಾಠ ಕಲಿಸ್ಲಿಕ್ಕೆ ನಾವು ಮುಂದಾಗಬೇಕು. ಸರ್ ಈಗ ಹೈಕಮಾಂಡ್ ಕೂಡ ಹೇಳಿದೆ, ಯಾರಾದರೂ ರಾಜೀನಾಮೆ ಕೊಡ್ತೀವಿ ಅನ್ನೋದೇನಾದರೂ ಬ್ಲಾಕ್ ಮೇಲ್ ತಂತ್ರ ಏನಾದರೂ ಮಾಡಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅನ್ನೋದು ಕೂಡ ಹೇಳಿದೆ. ಈ ಥರದ್ದೇನಾದರೂ ಮುಂದೆ ಏನಾದರೂ ರಾಜೀನಾಮೆ ಕೊಡೋಂತಕ್ಕೋ ಇಲ್ಲಾಂತಂದರೆ ಏನಾದರೂ ಒತ್ತಡ ಇರೋ ತಂತ್ರಕ್ಕೆ ಏನಾದರೂ ಅಪ್ಪಾಜಿ ನಾಡಗೌಡರು ಮುಂದೆ ಆಗ್ತಾರ ಅಂತ? ನೋಡ್ರಿ, ಹೈಕಮಾಂಡ್ ಇದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಡಕ ಮಾತಾಡ್ತಕ್ಕಂಥದ್ದು, ಮಧ್ಯೆ ಮಾತಾಡ್ತಕ್ಕಂಥವ್ರು. ಹೈಕಮಾಂಡ್ನವ್ರು ಹೆಂಗೆ ಹೇಳ್ತಾರೆ ಹೇಳಿ? ಯಾರು ರಾಜೀನಾಮೆ ಕೊಡ್ರಿ ಅಂದರೆ ಅರ್ಥ ಏನಿದು? ಪಕ್ಷವನ್ನು ನೀವು ಬಲಿಷ್ಠಪಡಿಸ್ಬೇಕು, ಏನಾದರೂ ಕ್ಷೀಣವಾಗಿ ಮಾಡಬೇಕು. ಪಕ್ಷದಲ್ಲಿ ಆರಿಸಿ ಬರ್ತಾನೆ ಒಬ್ಬ ವ್ಯಕ್ತಿ ಅಂದರೆ ಅವನು ಇವತ್ತು ಆರಿಸಿ ಎಷ್ಟು ಶ್ರಮಪಟ್ಟು ಆರಿಸಿ ಬಂದಿದ್ದಾನೆ? ಸುಮ್ಮನೆ ಬಂದಿದ್ದಾನಾ? ಹೇಳಿ ನೋಡೋಣ. ಯಾರು ಹೇಳಲಿಕ್ಕೆ ಸಾಧ್ಯ? ಪಕ್ಷದಲ್ಲಿದು ಇದು ಸುಮ್ಮನೆ ಒಂದು ಬೆದರಿಕೆ ಹಾಕ್ತಕ್ಕಂಥ ಮಾಡ್ತಾರೆ. ಬೆದರಿಕೆ ಅಲ್ಲ, ಯಾರು ಪಕ್ಷದ ವಿರುದ್ಧ ಚಟುವಟಿಕೆ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಪಕ್ಷದಲ್ಲಿ ಯಾರು ಏನು ಈ ಗೊಂದಲಕ್ಕೆ ಕಾರಣೀಭೂತರಿದ್ದಾರೆ ಅವರು ಇದನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ನಿಮ್ಮ ಶಾಸಕರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಹಾಗಿದ್ರೆ ಡಿಸಾಲ್ವ್ ಮಾಡಿ. ಹೆಂಗಿದ್ರೆ ಅಸೆಂಬ್ಲಿ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸ ಇಲ್ಲ ಅಂದರೆ ಡಿಸಾಲ್ವ್ ಮಾಡಿ ಅಸೆಂಬ್ಲಿ. ಸರ್ ಹಾಗಾದರೆ ಅಪ್ಪಾಜಿ ನಾಡಗೌಡ ಅವರ ಮುಂದಿನ ನಡೆ ಏನು ಸರ್? ಅಲ್ಲ, ನೋಡೋಣ, ಕೂಡೋಣ. ಪಕ್ಷಕ್ಕೆ ನಾವು ಹಾನಿ ಉಂಟು ಮಾಡ್ತಾ ಇಲ್ಲ. ಈ ಮಧ್ಯಸ್ಥಿಕೆ ವಹಿಸಿ ಹೈಕಮಾಂಡಿಗೆ ಏನೊಂದು ಕಪ್ಪು ಚುಕ್ಕಿ ತರುವಂಥ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು, ಇವನ್ನೆಲ್ಲ ಸರಿಯಲ್ಲ. ಇದು ರಾಜಕಾರಣದಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲ. ನಾವು ಏನೇ ಮಾತಾಡಿದರೂ ಅದಕ್ಕೊಂದು ಅರ್ಥ ಇರಬೇಕು. ಜನರನ್ನ ಸಮಾಧಾನ ಮಾಡುವಂಥ ರೀತಿಯಲ್ಲಿ ಇರಬೇಕು. ಅವ್ರ ಏನಪ್ಪ ಅಳಿಲೇನಿದೆ ಕೇಳುವಂಥದ್ದಾಗಬೇಕು. ಯಾರು ಇಲ್ಲಿ ಪಕ್ಷದಲ್ಲಿ ಮಾಡುವಂಥ ತೊಂದರೆಗೆ ಒಳಗಾಗಿದ್ದಾರೆ ಅವ್ರನ್ನ ಎಲ್ಲಿ ಇಡಬೇಕು, ಯು ಶುಡ್ ಶೋ ದೆಮ್ ದೇರ್ ಪ್ಲೇಸ್. ಅದು ಬಿಟ್ಕೊಟ್ಟು ಅವ್ರಿಗೆ ಪ್ರಮೋಷನ್ ಕೊಟ್ಟು, ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಯಾರು ಪಾರ್ಟಿಗಾಗಿ ದುಡ್ದಾರೆ, ಯಾರು ಶ್ರಮ ಪಟ್ಟಿದ್ದಾರೆ ಅವ್ರನ್ನ ನೀವು ಕಡೆಗಣಿಸ್ತೀನಿ, ನೀವು ಬೇಕಾದ್ರೆ ರಾಜೀನಾಮೆ ಕೊಡಿ ಅಂತಂದ್ರೆ ಏನು ರೀ ಅರ್ಥ ಇದು? ಯಾರಿಂಥ ಮಾತುಗಳನ್ನು ಆಡ್ತಾರೆ ರೀ?